ಕಂಗ್ರ್ಯಾಚುಲೇಷನ್ಸ್ ಫೈನಲ್ಸ್ಗೆ ಬಂದಿರೋದಕ್ಕೆ. ಇನ್ನೇನಿಲ್ಲ ಮತ್ತೆ ನಾವು ಆಡಿಲ್ಲ ಅಂದ್ರೆ ಪರವಾಗಿಲ್ಲ, ನಮ್ಮ ಆ ಜೋಶ್ ಯಾವಾಗಲೂ ಇರುತ್ತೆ ಅಲ್ವಾ ಸರ್? ಮೊದಲದಾಗಿ ಕಂಗ್ರ್ಯಾಚುಲೇಷನ್ಸ್ ನಮ್ಮ RCBಗೆ. ಅಂಡ್ ಖುಷಿ ಆಗುತ್ತೆ ಏನಂದ್ರೆ ಪಾಪ ಇದು 4ನೇ ಸಲ ನಾವು ಫೈನಲ್ಸ್ಗೆ ಬರ್ತಾ ಇರೋದು. 3 ಸಲ ಹೆಂಗೋ ನಾಮ ಹಾಕ್ಸ್ಕೊಂಡ್ವಿ. ಸೊ ಈ ಸಲ ಅಂತೂ ನಾಮ ಹಾಕ್ಸ್ಕೊಳ್ಳಲ್ಲ. ಈ ಸಲ ಯಾಕೆ ನಾಮ ಇಲ್ಲ ಅದೆಲ್ಲ ಹಾಕ್ಸ್ಕೊಂಡಿದ್ದಾಗಿದೆ. ಸೊ ಹೊಸದಾಗಿ ಈ ಸಲ ಲೈಕ್ ಈ ಸಲ ಏನು ಕಪ್ ನಮ್ದೇ ಅಂತ ಹೇಳ್ತಿದಾರಲ್ಲ, ಈ ಸಲ ಕಪ್ ನಮ್ದಾಗ್ಲಿ ಅಂತ ಕೇಳ್ಕೊಂತೀನಿ. ಯಾಕಂದ್ರೆ ಪ್ರತಿಯೊಬ್ಬರು ನಾವು ಸ್ಟಾರ್ಟಿಂಗ್ ಟೀಮ್ ಫಾರ್ಮ್ ಮಾಡಿದಾಗ ಏನ್ ಅನ್ಸಿತ್ತು ಅಂದ್ರೆ ಇದೇನಿದು ಹೊಸ ಟೀಮ್, ಏನಕ್ಕೆ ಈ ತರ ಮಾಡಿದ್ರು ಅಂತ ತುಂಬಾ ಅನಿಸ್ತು. ಯಾಕಂದ್ರೆ ಪ್ರೀವಿಯಸ್ ಇಯರ್ಗೆಲ್ಲ ಕಂಪೇರ್ ಮಾಡಿದಾಗ ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ರು ಅವಾಗ. ಸೊ ಇದೆಲ್ಲ ನೋಡಿದಾಗೆಲ್ಲ ಹೊಸಬ್ರನ್ನ ತಗೊಂಡ್ರಲ್ಲ, ಯಾಕೆ ಹಿಂಗೆ ಮಾಡಿದ್ರು, ಯಾಕಂದ್ರೆ ಇವ್ರಿಗೆ ಕಪ್ ಗೆಲ್ಬೇಕು ಅನ್ನೋ ಆಸೆ ಇಲ್ವಾ ಅಂತೆಲ್ಲ ತುಂಬಾ ಜನ ಮಾತಾಡ್ಕೊಂಡಿದ್ದು ಕೂಡ ಇದೆ. ಆಮೇಲೆ ಹೋಗ್ತಾ ಏನಾಯ್ತು, ಈ ಮ್ಯಾಚ್ಗಳು ಆಡ್ತಾ ಇದ್ದಂಗೆ ಅನಿಸ್ತು, ಇಲ್ಲ ಫಿಯರ್ಲೆಸ್ ಆಗಿ ಆಡ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಬ್ಯಾಟಿಂಗ್ ಲೈನಪ್ ಇರ್ಬೋದು, ಇವನ್ ಬೌಲಿಂಗ್ ಇರ್ಬೋದು, ಎರಡರಲ್ಲೂ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಅನಿಸ್ತು. ಆ್ಯಂಡ್ ಚೆನ್ನಾಗಿದೆ, ಟೀಮ್ ಚೆನ್ನಾಗಿದೆ. ಆ್ಯಂಡ್ ಆಪೋಸಿಟಲ್ಲಿರುವ ಪಂಜಾಬ್ ಟೀಮ್ನು ಅಲ್ಲಗಳೆಯಂಗಿಲ್ಲ. ಯಾಕಂದ್ರೆ ಶ್ರೇಯಸ್ ಅಯ್ಯರ್ ಏನು ಇವತ್ತು ಕ್ಯಾಪ್ಟನ್ ಆಗಿ ಇವತ್ತು ಇದು ಮಾಡ್ತಾ ಇದ್ದಾರೆ, ಪ್ರತಿಯೊಬ್ಬರು ಚೆನ್ನಾಗಿ ಆಡ್ತಾ ಇದ್ದಾರೆ. ಎರಡು ಟೀಮ್ ಇಂದ 2 ಬಾರಿ ಫೈನಲ್. ಹೌದು, ಆಕ್ಷನ್ ಟೇಬಲ್ ಅಲ್ಲಿ ಮೋಸ್ಟ್ ಸ್ಪೆಷಲ್ IPL ನ ಇತಿಹಾಸದಲ್ಲಿ ಒಬ್ಬ ಸ್ಪೆಷಲ್ ಕ್ಯಾಪ್ಟನ್. ಗೇಮ್ ನೋಡಕ್ ಹೋದ್ರೆ ಮುಂಬೈ ಮೇಲೆ ಅವನು ಮುಂಬೈ ಪ್ಲೇಯರ್, ಇಡೀ ಮುಂಬೈ ಟೀಮ್ಗೆ ಅವನೊಬ್ನೇ ಆಡಿದ್ದು. ಇನ್ಫ್ಯಾಕ್ಟ್ ಆ ಛಲ ಇದ್ರೇನೆ ಇವಾಗ ಎಲ್ಲ ಟೀಮ್ ಅವರು ಒಂದು ಟೂರ್ನಮೆಂಟ್ ಆಡಿದ್ರೆ ಫೈನಲ್ ತನಕ ಹೋಗ್ಬೇಕು ಅಂತ ಒಂದು ಆಸೆ ಇರುತ್ತೆ. ಹೌದು, ಫೈನಲ್ ಹೋದ್ಮೇಲೆ ಎನಿಬಡೀಸ್ ಗೇಮೇ. ಅಲ್ಲಿ ಎಕ್ಸ್ಟ್ರಾ ಯಾವುದೇ 1 ಓವರ್ ಆ ಕಡೆ ಹೋದ್ರೂ ಮ್ಯಾಚ್ ಹೋಗುತ್ತೆ. ಒಂದು ಇನಿಷಿಯಲಿ ಬ್ರೇಕ್ ಥ್ರೂ ಸಿಕ್ಕಿದ್ರು ಬೇರೆ ಟೀಮ್ಗೆ ಅಡ್ವಾಂಟೇಜ್ ಆಗುತ್ತೆ. ಒಂದು ಒಳ್ಳೆ ಸ್ಟಾರ್ಟ್ ಬಂದರೆ ನಮ್ಮ ಟೀಮ್ಗೆ ಅಡ್ವಾಂಟೇಜ್ ಆಗುತ್ತೆ. ಬಟ್ ಇಲ್ಲೇನೋ 1 ಸೆಕೆಂಡು ಆ ಕಡೆ ರಿಲ್ಯಾಕ್ಸ್ ಆಗಂಗೆ ಇಲ್ಲ. ಯಾಕೆ ಲಕ್ ಇದೆ ನಮಗೆ ಅಂದ್ರೆ, ಆಕ್ಷನ್ ಟೇಬಲ್ ಅಲ್ಲಿ ನಾವು ಗೆದ್ವಿ ಅಂತ ಹೇಳಿದ್ವಲ್ಲ, ಅದಕ್ಕೆ ಅದು ವರದಾನ ಆಯ್ತು. ಏನಂತಂದ್ರೆ ಶ್ರೇಯಸ್ ಅಯ್ಯರ್ ಅವರಿಗೆ, ಆಮೇಲೆ ವೆಂಕಟೇಶ್ ಅಯ್ಯರ್ ಅವರಿಗೆ ರಿಲೀಸ್ ಮಾಡಿದ್ರು KKR. ಹೌದು, ಮೇನ್ ಪ್ಲೇಯರ್ ಆಗಿದ್ರು, ರಿಲೀಸ್ ಮಾಡಿದ್ರು. ಅದು ಕಡಿಮೆಗೆ ತಗೊಳ್ಬೇಕಂತ ರಿಲೀಸ್ ಮಾಡಿದ್ರು. ಯಾಕಂದ್ರೆ ರಿಟರ್ನ್ ಮಾಡಿದ್ರೆ 10-15% ಜಾಸ್ತಿ ಕೊಡ್ಬೇಕಾಗತ್ತೆ ಅಂತ. ಹೌದು, ಅದು ನೋಡಿದ್ರೆ ನಮ್ಮ RCB ಅವ್ರ ಹಿಂದೆ ಹೋದ್ರು. 23 ಕೋಟಿವರೆಗೂ ಹೋದ್ರು. ಹೌದು, ಕೊನೆಗೆ ಅವ್ರು ಬಿಡಲಿಲ್ಲ. ಪ್ರತಿಷ್ಠೆಯ ವಿಷಯ ಆಯಿತು. KKRಗೆ 2375 ತೊಗೊಂಡ್ರು ಅವರು. 23-25 ಅಂದ್ರೆ 23 ಕೋಟಿ 75 ಲಕ್ಷ. ಅದನ್ನ ತಿಳ್ಕೊಳ್ಬೇಕು. ಸೊ ಆವಾಗ ನಮಗೆ 23 ಕೋಟಿ ಉಳಿತು. ನಾವು 14 ಕೋಟಿ ಕೊಟ್ಟು ನಮ್ಮ KL ರಾಹುಲ್ ತೊಗೊಂಡಿಲ್ಲ. ಹೌದು, 23 ಕೋಟಿ ಉಳಿತಲ್ಲ, ಅದರಲ್ಲಿ ಜಾರ್ಜ್ ಚಂದ್ರೂಡ್ 8 ಕೋಟಿ, ಭುವಿ 8 ಕೋಟಿ, ಕೃಣಾಲ್ 4 ಕೋಟಿ, ನಮ್ಮ ಪಡಿಕಲ್ ಇರ್ಲಿಲ್ಲ, ಕೊನೆ ಗಳಿಗೆಯಲ್ಲಿ ತೊಗೊಂಡಿದ್ದಾರೆ. ಯಾಕಂದ್ರೆ ಲೆಫ್ಟ್ ಹ್ಯಾಂಡರೇ ಇಲ್ಲ ನಮ್ಮ ಕಡೆ. ಕೃಣಾಲ್ ಪಾಂಡ್ಯ, ಮಯಾಂಕ್ ಅಲ್ಲ ಈಗ ರೈಟ್ ಹ್ಯಾಂಡ್ರೆ, ಮಯಾಂಕ್ ರೈಟ್ ಹ್ಯಾಂಡ್ರೆ, ಲೆಫ್ಟ್ ಹ್ಯಾಂಡರ್ಸ್ ಇಲ್ಲ. ಕೃಣಾಲ್ ನಂಬರ್ 8 ಬರುವಾಗ ಪಡಿಕಲ್ ಅವ್ರಿಗೆ ಏನು ಅವ್ರು ರೋಲ್ ಕೊಟ್ಟಿದ್ರು, ನಿಭಾಯಿಸಿದ್ರು. ಸೊ ಅದು ನಮ್ಗೆ ವರದಾನ ಆಯ್ತು ಅಂತ ಹೇಳ್ದಂಗೆ. 23 ಕೋಟಿಯಲ್ಲಿ ನಮ್ಗೆ 5 ಪ್ಲೇಯರ್ ಬಂದಿದ್ದಾರೆ, ಒಳ್ಳೆ ಪ್ಲೇಯರ್ ಬಂದಿದ್ದಾರೆ, ಹೆಂಗ್ ಒಳ್ಳೆ ಪ್ಲೇಯರ್ ಆಗ್ತಾರೆ ಪರ್ಫಾರ್ಮ್ ಮಾಡಿದಕ್ಕೆ. ಪರ್ಫಾರ್ಮ್ ಮಾಡಿಲ್ಲ ಅಂದ್ರೆ ಇವ್ರು ಯಾರು ತಗೊಂಡ್, ನೀವ್ ಹೇಳಿದ್ರಲ್ಲ ಯಾರ್ಯಾರನ್ನೂ ತಗೊಂಡ್ಬಿಟ್ರಲ್ಲ. ನಿಜ, ಯಾಕಂದ್ರೆ ಪ್ರತಿಯೊಬ್ಬರು ಗಿದೇಶ್ನ ಪರ್ಚೇಸ್ ಮಾಡಿದಾಗ ಇಷ್ಟೊಂದು ಯಾಕೆ ಅನ್ನುವಂತಹ ಕ್ವಶನ್. ಇಟ್ಸ್ ಆಲ್ ಫಾರ್ಮ್. ಚೆನ್ನಾಗಿ ಬಂದ್ರೆ ಅವ್ರಿಗೆ ಹೆಸರಾಗತ್ತೆ, ಇಲ್ವಾ ಎಲ್ಲರೂ ಬೈತಾರೆ. ಕಪಲ್ ಆಫ್ ಮ್ಯಾಚಸ್ ಅಲ್ಲಿ ಸ್ಟಾರ್ಟ್ ಬಂದಾಗ ಬ್ಯಾಟ್ಸ್ಮನ್ ತಗೊಂಡೋಗ್ತಾರೆ, ಇಲ್ಲ ಬೌಲರ್ಸ್ ತಗೊಂಡೋಗ್ತಾರೆ. ಆ ಮೊಮೆಂಟಮ್ ಸಿಗಬೇಕು ಟೀಮ್ಗೆ ಯಾವುದೇ ಆಗಲಿ. ತಪಸ್ವಿ, ನೀವೇನು ವಿಶ್ ಮಾಡ್ತೀರಿ, ಚೀರ್ ಮಾಡ್ತೀರಿ? ವೆರಿ 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 ಎಕ್ಸೈಟೆಡ್. ನಮ್ಮದು ಪಾಸಿಟಿವ್, ಎಲ್ಲರೂ ಪಾಸಿಟಿವ್ ಆಗಿದ್ದೀವಿ. ಸೊ ಕರ್ನಾಟಕ ಜನರು ಎಲ್ಲರೂ ಪ್ರೇಯರ್ಸ್ ಇಂದ ಇಟ್ಬಿಟ್ಟು ಎಲ್ಲ ಪಾಸಿಟಿವ್ ಎನರ್ಜಿ ಅವ್ರಿಗೆ ಕೊಟ್ಬಿಟ್ಟು ಎಂಟೈರ್ ಟೀಮ್ ಚೆನ್ನಾಗಿ ಆಡ್ಬೇಕಷ್ಟೆ. ನೀವು ಹೇಳ್ತೀವಿ. ಎಸ್, ಆಬ್ವಿಯಸ್ಲಿ ಇವರೆಲ್ಲರೂ ಹೇಳ್ದಂಗೆ ಟೆಕ್ನಿಕಲ್ ಆಗಿ ನಾವು ತುಂಬಾ ಸ್ಟ್ರಾಂಗ್ ಇದ್ದೀವಿ. ಆ್ಯಂಡ್ ಆಲ್ಸೋ ವಿರಾಟ್ ಕೊಹ್ಲಿ ಅವ್ರದ್ದು ಬ್ಯಾಟಿಂಗ್ ಲೈನ್ ಆಲ್ಮೋಸ್ಟ್ ಈ ಒಂದು ಸೀಸನಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ಅವ್ರ ಪಾರ್ಟ್ನರ್ಶಿಪ್ ಕೂಡ ವಿತ್ ಸಾಲ್ಟ್ ಆಲ್ಸೋ ಇಸ್ ವೆರಿ ಗುಡ್. ಸೊ ಹಾಗಾಗಿ ಬೇರೆ ಟೈಮಲ್ಲಿ ಅವ್ರು ಹೇಳಿದಾಗ ಬರೀ ಬ್ಯಾಟಿಂಗ್ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಇತ್ತು ಅಂತ. ಬಟ್ ಇವಾಗ ಎರಡೂ ಕಡೆ ಇದೆ. ಬಿಕಾಸ್ ಹೇಸಲ್ವುಡ್ ಲಾಸ್ಟ್ ಮ್ಯಾಚಸಲ್ಲಿ ಎಲ್ಲ ತುಂಬ ಚೆನ್ನಾಗಿ ವಿಕೆಟ್ ಎಲ್ಲ ಕೊಟ್ಟಿದ್ದಾರೆ. ಈ ಒಂದು ಎಲ್ಲ ಸ್ಟ್ರಾಟಜೀಸ್ ಮ್ಯಾಟರ್ ಆಗುತ್ತೆ. ಸೊ 18 ಒಂದು ಪಾಸಿಟಿವ್ ನೋಟಲ್ಲಿ ಏನೋ ಸೀಸನ್ ಕೂಡ ಶುರುವಾಗಿದೆ. ಆ್ಯಂಡ್ 18 ಪ್ಲೇಯರ್ ನಮ್ಮಲ್ಲೇ ಇರೋದ್ರಿಂದ ಐ ಥಿಂಕ್ ಇಟ್ಸ್ ಗೋಯಿಂಗ್ ಟು ಬಿ ಅ ವೆರಿ ಬಿಗ್ ವಿನ್. ಒಂದಂಗೆ ಅರ್ಥ ಆಗ್ಲಿಲ್ಲ, ಯಾರು ರೆಡ್, ನಾವೊಬ್ಬನೇ ರೆಡ್ ಹಾಕಿದ್ದೆ ಅಲ್ವಾ? ನಾವೆಲ್ಲರೂ ಕೂಡ ಕೇರ್ ಮಾಡ್ತೀವಿ. ಅಷ್ಟ ದೊಡ್ಡದಾಗಿ ಕಾಣ್ಬೇಕು ಅದು. ಆದ್ರೆ ರೆಡ್ ಅಂದ್ರೆ ರೆಡ್ಡೆ, ರೆಡ್ ಇಸ್ ಗೋಯಿಂಗ್ ಟು ವಿನ್ ಅಂತ ಅಷ್ಟೇ. ಇಲ್ಲಿ ಎಲ್ಲರ ಕಣ್ಣು ಇರುವಂತದ್ದು ವಿರಾಟ್ ಕೊಹ್ಲಿ ಮೇಲೆ, ಹೌದು. ಆದ್ರೆ ಜೊತೆಗೇನೆ ಇರುವಂತದ್ದು ಇನ್ನೊಬ್ಬ ಆಟಗಾರ ಅಂತ, ಅದು ಶ್ರೇಯಸ್ ಅಯ್ಯರ್. ಇಬ್ಬರನ್ನು ಕೂಡ ನಾವು ಕಂಪೇರ್ ಮಾಡಿ ನೋಡಲೇಬೇಕು.
ಈ ಸೀಸನ್ನಲ್ಲಿ ಆಡಿರ್ತಕ್ಕಂತಹ ಪಂದ್ಯಗಳು, ಇದರಲ್ಲಿ ಬಂದಿರುವಂತಹ ರನ್ನನ್ನು ನಾವು ನೋಡಿದಾಗ 14 ಪಂದ್ಯಗಳನ್ನ ಇಬ್ಬರು ಕೂಡ ಆಡಿದ್ದಾರೆ, 16 ಪಂದ್ಯವನ್ನು ಇವರು ಆಡಿದ್ದಾರೆ, ಒಂದು ಎಕ್ಸ್ಟ್ರಾ ಮ್ಯಾಚನ್ನು ಆಡಿರುವಂಥದ್ದು ಶ್ರೇಯಸ್ ಅಯ್ಯರ್ ಈ ಒಂದು ಎಲಿಮಿನೇಟರ್ 2ಗೆ ಹೋದ ಕಾರಣದಿಂದಾಗಿ 614 ರನ್ಗಳನ್ನು ಕೊಹ್ಲಿ ಗಳಿಸಿದರೆ 603 ರನ್ಗಳು ಶ್ರೇಯಸ್ ಅಯ್ಯರ್ ಕಡೆಯಿಂದ. 97 ಶ್ರೇಯಸ್ ಅಯ್ಯರ್ ನಾಟ್ ಔಟ್, ಹೈಯೆಸ್ಟ್ ಸ್ಕೋರ್ 73 ವಿರಾಟ್ ಕೊಹ್ಲಿಯಿಂದ ಬಂದಿರುವಂತಹ ಹೈಯೆಸ್ಟ್ ಸ್ಕೋರ್. ಇನ್ನು 55.01% ಸರಾಸರಿ ಈ ಬಾರಿಯ ಬ್ಯಾಟಿಂಗ್. ನಿಜಕ್ಕೂ ಅದ್ಭುತವಾದಂಥ ಆಟವನ್ನು ಈ ಬಾರಿ ವಿರಾಟ್ ಕೊಹ್ಲಿ ಪ್ರದರ್ಶನ ಮಾಡಿರುವಂಥದ್ದು. ಶ್ರೇಯಸ್ ಅಯ್ಯರ್ ಕೂಡ ಇನ್ಫ್ಯಾಕ್ಟ್ 54.8, ಆಲ್ಮೋಸ್ಟ್ ಈಕ್ವಲ್, ಇಬ್ಬರು ಕೂಡ ಆಲ್ಮೋಸ್ಟ್ ಸೇಮ್ ಟು ಸೇಮ್ ಅನ್ನೋಂಥ ರೀತಿಯಲ್ಲಿ. ಸ್ಟ್ರೈಕ್ ರೇಟ್ನಲ್ಲಿ ಮಾತ್ರ ಶ್ರೇಯಸ್ ಅಯ್ಯರ್ ಸ್ವಲ್ಪ ಮುಂದೆ ಇದ್ದಾರೆ. ವಿರಾಟ್ ಕೊಹ್ಲಿ ತನ್ನ ನ್ಯಾಚುರಲ್ ಗೇಮ್, ಅದು 140 to 150 ಸ್ಟ್ರೈಕ್ ರೇಟನ್ನು ಅವರು ಮೇಂಟೈನ್ ಮಾಡ್ತಾರೆ. ಅದೇ ಸ್ವರೂಪದಲ್ಲಿನೇ ಈ ಬಾರಿಯ ಪ್ರತಿ ಮ್ಯಾಚನ್ನು ಕೂಡ ಆಡ್ಕೊಂಡು ಬಂದಿದ್ದಾರೆ. ವಿರಾಟ್ ಕೊಹ್ಲಿ ಶೋರ್ ಶಾಟ್ ಹೊಡಿತಾರೆ ಈ ಬಾರಿ ಅನ್ನುವಂತಹ ರೀತಿಯಲ್ಲಿನೇ ಪ್ರತಿ ಮ್ಯಾಚ್ ಕೂಡ ಆಡಿದ್ದಾರೆ. ಕಳೆದ ಪಂದ್ಯದಲ್ಲಿ ಮಾತ್ರ ಅವರು